ನೀವು ಹೆಂಗೆ ತೀರೋಗಿದ್ದೀರಾ, ಏನಾಯಿತು, ಯಾರನ್ನ ನಿಮ್ಮ ಮರ್ಡರ್ ಮಾಡಿದಾರಾ, ಅಲ್ಲೇ ಸುಸೈಡ್ ಮಾಡಿಕೊಂಡು ತೀರೋಗಿದ್ದೀರಾ ಅಂದರೆ ಆ ರಾಹುಕೇದು ಸಂಬಂಧ ಇರೋ ನಕ್ಷತ್ರದಲ್ಲಿ ಹುಟ್ಟಿದವರು. ಇಲ್ಲಾಂದ್ರೆ ಸೇಮ್ ತೀರೋಗಿದವ್ರ ನಕ್ಷತ್ರ ಇವ್ರ ನಕ್ಷತ್ರ ಸೇಮ್ ಇದೆ ಅಂದ್ರೆ ಕೂಡ ಅವ್ರಿಗೆ ನಾಡಿಕೆ ಮೇನ್ ಬಂದು ವೈದೇಶ್ವರನ ಕೋಯಿಲ್. ಬಟ್ ಅದು ಕೂಡ ಮೂಲಮಿಲ್ಲ. ಅದಕ್ಕೂ ಮೂಲಮ ಅಂದ್ರೆ ಮದುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನ. ತುಂಬ ಗ್ರಂಥಗಳು ಋಷಿಮುನಿಗಳು ಮಾಡಿದ್ದು ಮದುರೈನಲ್ಲಿ. ಏನಂದರೆ ಮಹಾರಾಜಗಳು ಈ ಥರ ನಾಡಿ ಅಸ್ಟ್ರಾಲಜಿ ಇದೆಲ್ಲ ನೋಡ್ತಾರೆ. ಏನಕ್ಕೆ ಮೈನ್ ರೀಸನ್ ನೋಡ್ತಾರೆ ಅಂದರೆ ಪೂಜೆ ಮಾಡಬೇಕು ಅಷ್ಟೇ, ನೋ ಟ್ರೀಟ್ಮೆಂಟ್, ಏನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನೂ ಇಲ್ಲ. 8-9 ತಿಂಗಳಾಗಿದ ಮೇಲೆ ಡಾಕ್ಟ್ರುಗಳೆಲ್ಲ ಬರ್ತಾರೆ, ಬಂದು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಇಲ್ಲ ಇವ್ರಿಗೆ 90% ಇಂಪ್ರೂವ್ಮೆಂಟ್ ಆಯಿತು. ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟು ಅವ್ನು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಷ್ಟೇ ಡಾಕ್ಟ್ರು ಹೇಳ್ತಾರೆ. ಋಷಿಮುನಿಗಳು ಎಲ್ಲೆಲ್ಲೇ ಮಾಡಿರ್ತಾರೆ ಅಲ್ಲೆಲ್ಲ ಹೋಗಿ ನಾವು ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಅದಕ್ಕೊಂದು ಪವರ್ ಇರುತ್ತೆ. ಇಮಿಡಿಯೇಟ್ಲಿ ಅದು ಪರಿಹಾರಗಳು ಆಗುತ್ತೆ, ಸಕ್ಸಸ್ ಆಗುತ್ತಲ್ವಾ. ಆತ್ಮಗಳನ್ನು ನಾನು ಸರಿ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಅದರ ಹತ್ರ ಮಾತಾಡಿದ ಟೈಮಲ್ಲಿ, ಬಟ್ ಆ ಆತ್ಮಕ್ಕೆ ಏನೆಂದರೆ ಯಾವ ಥರ ನಾನು ತೀರೋಗಿದ್ದೇನೆ ಅಂದರೆ ಅದಕ್ಕೆ ಗೊತ್ತಿಲ್ಲ. ಅದು ಹೇಳೋಕ್ಕೆ ಆಗಿಲ್ಲ. ಅದು ನೀವು ಹೆಂಗೆ ತೀರೋಗಿದ್ದೀರಾ, ಏನಾಯಿತು, ಯಾರನ್ನ ನಿಮ್ಮ ಮರ್ಡರ್ ಮಾಡಿದಾರಾ, ಅಲ್ಲೇ ಸುಸೈಡ್ ಮಾಡಿಕೊಂಡು ತೀರೋಗಿದ್ದೀರಾ ಅಂದರೆ ಗೊತ್ತಿಲ್ಲನೇ ಹೇಳುತ್ತೆ. ಇದು ಬಂದು ಒಂದು ಆತ್ಮ ಇಲ್ಲ, ಒಂದು 5-6 ಆತ್ಮಗಳ ಹತ್ರ ನಾನು ಮಾತಾಡಿದ್ದೀನಿ. ಯಾವ ಆತ್ಮಕ್ಕೂ ಅದು ಡೆತ್ ಆಗಿದೆ ವಿಷಯಗಳು ಮಾತ್ರ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಅದು ನನಗೂ ಗೊತ್ತಿಲ್ಲ. ಒಂದು ಟೈಮ್ ಅದು ಹೇಳೋಕ್ಕಾಗಲ್ಲ. ಇಲ್ಲಾಂದ್ರೆ ಅವರು ಏನೋ ಚಿತ್ರಗುಪ್ತನವರು ಉಪದೇವತೆಗಳೆಲ್ಲ ಬಂದು ಜೀವ ತಗೊಳ್ತಾರಲ್ವಾ, ಒನ್ ಟೈಮ್ ಅದು ಗೊತ್ತಾಗಬಾರ್ದು, ಅದು ಇರುತ್ತೋ ಏನೋ ಗೊತ್ತಿಲ್ಲ, ಅದು ಹೇಳೋಕ್ಕಾಗಿಲ್ಲ. ಹೌದು. ಸೊ ಹಾಗಾಗಿ ಅದು ಬಿಡುಗಡೆ ಆಯ್ತಾ? ಅದು ಬಿಡುಗಡೆ ಸರಿಯಾಗಿ ಇವಾಗ ಅವರು ಚೆನ್ನಾಗಿದ್ದಾರೆ. ಆ ಥರ ಒಂದು 5-6 ಜನ ಸರ್, ಮ್ಯಾಕ್ಸಿಮಮ್ ಅದರಲ್ಲಿ ಲೇಡೀಸೇ ಜಾಸ್ತಿ, ಒಬ್ಬರು ಮಾತ್ರ ಹುಡುಗ. ಬಟ್ ಎಲ್ಲರೂ ಸರಿಯಾಗಿದೆ, ಎಲ್ಲರೂ ಚೆನ್ನಾಗಿದೆ. ಹೌದು, ಒಬ್ಬನ ಸ್ಕೂಲ್ ಸ್ಟೂಡೆಂಟ್, ಚಿಕ್ಕ ಹುಡುಗ, ಎಲ್ಲರಿಗೂ ಸರಿಯಾಯಿತು. ಚಿಕ್ಕ ಹುಡುಗನಿಗೂ ಕೂಡ ಹೌದು, 6th ಸ್ಟ್ಯಾಂಡರ್ಡ್ ಅಷ್ಟೇ. ಒಂದು ಶರೀರದಲ್ಲಿ ಸೇರುತ್ತದು ಆತ್ಮ ಇಲ್ಲ ಸರ್, ಅಕ್ಕಪಕ್ಕ ತೀರೋಗಿದವರು ಆತ್ಮ ಕೂಡ ಬಂದ್ಬಿಡುತ್ತೆ. ಅಂದರೆ ಅದೇ ಸೇಮ್ ಈಕ್ವಲ್ ಪವರ್ ಇರೋರು, ಗ್ರಹ ಬಲನ ಇರೋರು, ಅಂದರೆ ವೀಕಿರ ಬಾಡಿ ಅಂದರೆ ಜಾತಕದಲ್ಲಿ ಈ ಥರ ಅವರ ಲಗ್ನಾಧಿಪತಿ, ರಾಶಿಯಾಧಿಪತಿ ಸ್ಟ್ರಾಂಗ್ ಇಲ್ಲ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸರಿ ಇಲ್ಲ, ಆ ರಾಹುಕೇದು ಸಂಬಂಧ ಇರೋ ನಕ್ಷತ್ರದಲ್ಲಿ ಹುಟ್ಟಿದವರು. ಇಲ್ಲಾಂದ್ರೆ ಸೇಮ್ ತೀರೋಗಿದವ್ರ ನಕ್ಷತ್ರ ಇವ್ರ ನಕ್ಷತ್ರ ಸೇಮ್ ಇದೆ ಅಂದ್ರೆ ಕೂಡ ಅವ್ರಿಗೆ ಅಟ್ಟಾಗ ಆಗಬಹುದು. ಲಗ್ನ ರಾಶಿ ಗ್ರಹಂ ಸರಿ ಇಲ್ಲ ಅಂದರೆ ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಆಮೇಲೆ ಇದು ಪರಿಹಾರಗಳನ್ನ ನೀವು ಹೇಳಿದ್ರೆ, ಒಂದು ದೇವಸ್ಥಾನ, ಒಂದು ಜಲ ಅಭಿಷೇಕ ಮಾಡೋದ್ರ ಮೂಲಕ ನಮ್ಮ ಪರಿಹಾರ ಆಗತ್ತೆ ಅಂತ. ಇವಾಗ ಒಂದು ದೇವಸ್ಥಾನ ಯಾವುದೋ ಒಂದು ಹೇಳ್ತೀರಾ, ವೈದೇಶ್ವರ ಕೋಯಿಲ್ ಅಂತ ತೆಗೆದುಕೊಳ್ಳಿ. ಸೊ ಅಲ್ಲಿ ಹೋದ್ರೆ ನಮಗೆ ನಮ್ಮ ಪರಿಹಾರ ಹೇಗೆ ಅದು ಪರಿಹಾರ ಆಗುತ್ತೆ? ಅದು ಸಾಧ್ಯನಾ? ಅದು ಅಂದ್ರೆ ಅಲ್ಲಿ ಏನು ಅಷ್ಟೊಂದು ವಿಶೇಷವಾಗಿರುವಂತ ಒಂದು ಶಕ್ತಿ? ಇವಾಗ ನನ್ನ ನಾಡಿ ಅಸ್ಟ್ರಾಲಜಿಗೆ ಮೈನ್ ಸ್ಥಳಮೇ ವೈದೇಶ್ವರನ ಕೋಯಿಲ್. ನಾಡಿಕೆ ಮೇನ್ ಬಂದು ವೈದೇಶ್ವರನ ಕೋಯಿಲ್. ಬಟ್ ಅದು ಕೂಡ ಮೂಲಮಿಲ್ಲ. ಅದಕ್ಕೂ ಮೂಲಮ ಅಂದ್ರೆ ಮದುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನ. ತುಂಬ ಗ್ರಂಥಗಳು ಋಷಿಮುನಿಗಳು ಮಾಡಿದ್ದು ಮದುರೈನಲ್ಲಿ. ಅದು ಬ್ರಿಟಿಷ್ ಅವರು ಬಂದ ಮೇಲೆ ಹಂಗೆ ಶಿಫ್ಟ್ ಆಯ್ತದು. ಬ್ರಿಟಿಷ್ಕವರು ಬಂದು ಬಿಟ್ಟೋಗಿದ ಮೇಲೆ ಮಾತ್ರ ಈ ಅಸ್ಟ್ರಾಲಜಿ ಆಚೆ ಕಡೆ ಬಂದಿದೆ. ಅಷ್ಟು ತನಕ ಏನೋ ಅಸ್ಟ್ರಾಲಜಿ ಹೇಳೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ 100-150 ವರ್ಷ ಮೊದಲು ಜ್ಯೋತಿಷಂ ಯಾರಿಗೂ ಹೇಳಲ್ಲ, ನಾರ್ಮಲ್ ಮನುಷ್ಯನಿಗೆ ಹೇಳೋಕ್ಕಾಗಲ್ಲ. ಮಹಾರಾಜವರೆಗೂ ಊರಿನಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರ್ಗಳಿಗೆ ಮಾತ್ರ ಶಾಸ್ತ್ರ ನೋಡಿದ್ದಾರೆ. ಅವರು ಮಾತ್ರ ಅಸ್ಟ್ರಾಲಜರ್ ಕರ್ಕೊಂಡು ಬಂದು ಶಾಸ್ತ್ರ ನೋಡ್ತಾರೆ. ಸಾಮಾನ್ಯ ಜನಗಳು ಯಾರು ಅಸ್ಟ್ರಾಲಜರ್ ಹತ್ರ ಹೋಗೋಕ್ಕೆ ಆಗಲ್ಲ ಸರ್. ಅದೊಂದು ಹೈ ಲೆವೆಲ್ ಅಲ್ಲಿ ಇರೋವ್ರಿಗೆ ಮಾತ್ರ ಶಾಸ್ತ್ರಗಳು ಹೇಳಲಾಗಿದೆ. ಹೌದು. ಇವಾಗ ನೀವು 150 ಇಯರ್ಸ್ ಮೊದಲು ಯಾರು ಚಪ್ಪಲ್ ಹಾಕಕ್ಕೆ ಆಗಲ್ಲ. ಚಪ್ಪಲ್ ಮಾಡಿದಾರ? ಇಲ್ಲ. ತುಂಬ ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ನೋಡಿದಿರ? ಇಲ್ಲ. ಹೌದು ಹೌದು. ಇದೆಲ್ಲ ಬಂದು ಬ್ರಿಟಿಷ್ ಅವ್ರ ಗೌರ್ಮೆಂಟ್ ಬಂದ ಮೇಲೆ ಸ್ವಲ್ಪ ಚೇಂಜ್ ಆಗಿದೆ. ಆವಾಗ ಆ ಕಾಲದಲ್ಲಿ ಏನಂದರೆ ಮಹಾರಾಜಗಳು ಈ ಥರ ನಾಡಿ ಅಸ್ಟ್ರಾಲಜಿ ಇದೆಲ್ಲ ನೋಡ್ತಾರೆ. ಏನಕ್ಕೆ ಮೈನ್ ರೀಸನ್ ನೋಡ್ತಾರೆ ಅಂದರೆ ಅವರು ಯಾವಾಗಲೂ ಆ ಪೋಸ್ಟಲ್ಲಿ ಇರಬೇಕು, ಒಂದು ಕಿಂಗ್ ಥರ ಇರಬೇಕು. ಅದು ಆವಾಗ ಮಹಾರಾಜಗಳಲ್ಲಿ ತುಂಬ ಒಳ್ಳೆಯವರುಗಳು ಇದ್ದಾರೆ. ಅವರೇ ದೇವಸ್ಥಾನ ಮಾಡಿದ್ದು. ದೇವಸ್ಥಾನ ಹೆಂಗೆ ಮಾಡಿದ್ದಾರೆ ಅಂದರೆ ಋಷಿಮುನಿಗಳನ್ನು ಕರ್ಕೊಂಡು ಬಂದು ಎಲ್ಲೆಲ್ಲಿ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ಅದನ್ನು ಚೆಕ್ ಮಾಡಿ ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅಂದರೆ ನಮ್ಮ ದೇವಸ್ಥಾನ ಎಲ್ಲ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಹೌದು. ಅದೊಂದು ಪುಳ್ಳಿಂಗ್, ಒಂದು ಪಾಯಿಂಟ್ ಥರ, ಟವರ್ ಪಾಯಿಂಟ್ ಥರ. ಅದು ಪ್ರಪಂಚದಲ್ಲಿ ಇರೋ ಗ್ರಹ ಶಕ್ತಿಗಳನ್ನು ಆಕರ್ಷಣೆ ಮಾಡೋಕ್ಕೆ ಭೂಮಿನಲ್ಲಿ, ಆ ಮಣ್ಣಲ್ಲಿ ಒಂದು ಎನರ್ಜಿ ಇರುತ್ತೆ.
ಇವಾಗ A to Z ಎಲ್ಲ ಮೆಟಲ್ಸು ಭೂಮಿಯಿಂದ ಬರುತ್ತಲ್ವಾ. ಹೌದು ಹೌದು. ಇವಾಗ ಕಂಪ್ಯೂಟರ್ ಮಾಡಬೇಕಂದ್ರೆ ಅದಕ್ಕೆ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರಬೇಕು. ಹೌದು. ನಿಮ್ಮ ಮೊಬೈಲು A to Z ನಿಮಗೆ ಎಲ್ಲ ಟೆಕ್ನಾಲಜಿಯು ಭೂಮಿ ಒಳಗಡೆ ಇರೋ ಮೆಟಲ್, ಅದನ್ನು ನೀವು ಮೆಲ್ಟ್ ಮಾಡಿ ಅದು ಸಪ್ರೇಟ್ ಮಾಡಿ ನೀವು ಒಂದು ಸರ್ಕ್ಯೂಟ್ ಮಾಡ್ತೀರಾ. ಅದಕ್ಕೂ ನೀವು ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ರೆಡಿ ಮಾಡ್ತೀರಾ. ಎಲ್ಲದಕ್ಕೂ ಮೈನ್ ಮೂಲಾಧಾರ ನಮ್ಮ ಭೂಮಿ. ಆಗ ಭೂಮಾದೇವಿ. ಖಂಡಿತ ಅರ್ಥ ಆಯ್ತಾ? ಈ ಭೂಮಾದೇವಿ ಶಕ್ತಿಯಲ್ಲಿ ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಎನರ್ಜಿ ಇರುತ್ತೆ. ಈ ಎನರ್ಜಿ ಇರೋ ಟೆಂಪಲಲ್ಲಿ ಒಂದು ವೈದೀಶ್ವರನ ಕೋಯಿಲ್ ಮಾರ್ಸ್ ಪವರ್ ಇದೆ. ಅಲ್ಲಿ ಮಾರ್ಸ್ ಪವರ್. ಇದು ಏನು ಮಾಡಿದ್ದಾರೆ ಅಂದರೆ STTV 18 ಒಂದು ಚಾನಲ್ ಇದೆ, ಇಂಗ್ಲೀಷ್ ಚಾನಲ್, ಅಮೆರಿಕನ್ TV ಚಾನಲ್. ಅದು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು 20-25 ಇಯರ್ಸ್ ಮೊದಲು ಅದು ಅನ್ಸ್ಟಂಟ್ ಏಲಿಯನ್ಸ್ನ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಬಿಹಾರಲ್ಲಿ ಒಂದು ಹುಡುಗ, ಅವನಿಗೆ 2 ಕಿಡ್ನಿ ಫೇಲಿಯರ್ ಆಯಿತು. ಅವನ ಏಜ್ ಒಂದು 12 ವರ್ಷ ಇರ್ಬೋದು. ಅವ್ರ ತಾಯಿ ತಂದೆ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರೋರು. ಅವ್ರ ಹತ್ರ ದುಡ್ಡಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಅವನು 1 ಇಯರಲ್ಲಿ ತೀರೋಗಿಬಿಡ್ತಾನೆ, ಇವನಿಗೆ ಚೇಂಜ್ ಮಾಡಬೇಕು. ಈ ಚಾನಲ್ ಅವರು ಅವನನ್ನು ನೋಡ್ಕೊಂಡು ಬಂದು ಅವನ ಹತ್ರ ಒಂದು ಡೀಲ್ ಮಾಡ್ತಾರೆ. ಅವ್ರ ತಾಯಿ ತಂದೆ ಹತ್ರ, ನಿಮಗೆ A to Z ನಾವು ಖರ್ಚು ಮಾಡಿ ಎಲ್ಲ ಮಾಡ್ತೀವಿ, ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಕೊಡಬೇಕು, ನಾವು ಒಂದು ರಿಸರ್ಚ್ ಮಾಡ್ತೀವಿ. ಆ ಹುಡುಗನನ್ನು ಕರ್ಕೊಂಡು ಬಂದು ವೈದೇಶಂಗಳಲ್ಲಿ ಅವನಿಗೆ ರೂಮೆಲ್ಲ ಮಾಡಿಕೊಟ್ಟು ಅವ್ರ ತಾಯಿ ತಂದೆ ಜೊತೆ ಅಲ್ಲಿ ಬಿಟ್ಬಿಟ್ಟು ಹೋಗಿಬಿಡ್ತಾರೆ. ಅವ್ರಿಗೆ ಏನಂದರೆ ಒಂದು ಕ್ಯಾಮರಾಮ್ಯಾನ್ ಜೊತೆ ಇರ್ತಾರೆ. ಅವನು ಡೈಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಬೇಕಷ್ಟೇ. ನೋ ಟ್ರೀಟ್ಮೆಂಟ್, ಏನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನೂ ಇಲ್ಲ. 8-9 ತಿಂಗಳಾಗಿದ ಮೇಲೆ ಡಾಕ್ಟ್ರುಗಳೆಲ್ಲ ಬರ್ತಾರೆ. ಬಂದು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ, ಇಲ್ಲ ಇವ್ರಿಗೆ 90% ಇಂಪ್ರೂವ್ಮೆಂಟ್ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಬರೀ ಏನಲ್ಲಿ ಸ್ನಾನ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಇದಕ್ಕೆ ಪ್ರೂಫ್ ಇದೆ, ನಿಮಗೆ ಯೂಟ್ಯೂಬಲ್ಲಿ ಕೂಡ ಇರ್ಬೋದು, ಇಲ್ಲಾಂದ್ರೆ ಆ ಚಾನಲ್ ನೀವು ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. STTV 18. ಅದು ನೀವು ಚಾನಲ್ಸ್ ಬರುತ್ತೆ, ತುಂಬ ಜನ ಇವಾಗಲೂ ನೋಡ್ಕೊಂಡಿದ್ದಾರೆ ಆ ಚಾನಲ್. ಆ ಚಾನಲ್ ಅವರು ಎಕ್ಸ್ಟ್ರಾ ಇನ್ನೊಂದು 3-4 ಮಂತು ಎಕ್ಸ್ಟೆಂಡ್ ಮಾಡಿ ಆ ಹುಡುಗನನ್ನು ಚೆಕ್ ಮಾಡ್ತಾರೆ. ಅವನಿಗೆ ಎಲ್ಲ ಸರಿ ಆಯಿತು. ಪೂರ್ತಿ ಸರಿ ಹೋಗಿದೆ, ಎಲ್ಲ ಸರಿಯಾಗಿದೆ. ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟು ಅವ್ನು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಷ್ಟೇ ಡಾಕ್ಟ್ರ್ ಹೇಳ್ತಾರೆ. ಅವ್ನು ಕೊಟ್ಟು ಕಳಿಸಾಯಿತು. ತಿರ್ಗ ಅಲ್ಲಿರೋ ಬೂದಿ, ಕುಂಕುಮ, ನೀರು ಎಲ್ಲ ತಗೊಂಡು ಹೋಗಿ ಲಂಡನ್, ಅಮೆರಿಕ ಅವ್ರು ಎಲ್ಲೆಲ್ಲೇ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಅದೆಲ್ಲ ಏನೂ ಇಲ್ಲ ಅಲ್ಲಿ. ಉಬುದಿ ನಾರ್ಮಲ್ ಕುಂಕುಮ, ನಾರ್ಮಲ್ ವಾಟರ್, ಏನಿಲ್ಲ, ಮೆಡಿಸಿನ್ ಇಲ್ಲ ಅಲ್ಲಿ. ಇವಾಗ ಕ್ವಶನ್ ಮಾರ್ಕ್ ಏನಂದರೆ ಯಾವ ರೀತಿಯಲ್ಲಿ ಇದು ಸರಿಯಾಗಿದೆ? ಹೌದು, ಹೇಗೆ ಸರಿಯಾಗಿದೆ ಅದು? ಅದೇ ಆ ಜಾಗದಲ್ಲಿರೋ ವೈಬ್ರೇಷನ್ ಶಕ್ತಿ. ಇವಾಗ ಸರ್ ಎಲ್ಲರೂ ತಿರುಪತಿ ಹೋಗ್ತಾರಲ್ಲ ಸರ್, ಅದೇ ವೆಂಕಟೇಶ್ವರ ಸ್ವಾಮಿ ಎಲ್ಲ ಊರಲ್ಲಿ ಇರ್ತಾರೆ. ಹೌದು, ವೆಂಕಟೇಶ್ವರ ಸ್ವಾಮಿ, ಸೇಮ್ ಲಕ್ಷ್ಮಿ. ಇಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇರುತ್ತಲ್ವ ರಂಗನಾಥ ಸ್ವಾಮಿ. ಬೆಂಗಳೂರಲ್ಲಿ ಸುಮಾರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಏನಕ್ಕೆ ತಿರುಪತಿನಲ್ಲಿ ಅಷ್ಟು ಕ್ಯೂ, ಅಷ್ಟು ರಶ್ಶು? ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್, ಒಂದು ವೈಬ್ರೇಷನ್ ಇರುತ್ತೆ. ಕಾಶಿ ಅಂದರೆ ಕಾಶಿನಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಇರುತ್ತೆ. ಇವಾಗ ಇದೆಲ್ಲ ಹಳೆಹಾಳದಲ್ಲಿ ಋಷಿಮುನಿಗಳು ಮಾಡಿದ ಸ್ಥಳದಲ್ಲಿ ಪವರ್ ಜಾಸ್ತಿ. ಅದಕ್ಕೆ ನಾವು ಪರಿಹಾರ ಅಂದ್ರೆ ಋಷಿಮುನಿಗಳು ಎಲ್ಲೆಲ್ಲೇ ಮಾಡಿರ್ತಾರೆ ಅಲ್ಲೆಲ್ಲ ಹೋಗಿ ನಾವು ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಅದಕ್ಕೊಂದು ಪವರ್ ಇರುತ್ತೆ. ಇಮಿಡಿಯೇಟ್ಲಿ ಅದು ಪರಿಹಾರಗಳು ಆಗುತ್ತೆ, ಸಕ್ಸಸ್ ಆಗುತ್ತಲ್ವಾ? ಅದು ಇಂಪಾರ್ಟೆಂಟ್, ನಮಗೂ ಮುಖ್ಯ. ಹೌದು, ಅಂದರೆ ನೀವು ಹೇಳಿರೋ ಥರ ಅಲ್ಲಿ ಹೋಗಿ ಆ ಪರಿಹಾರ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ಹೇಳ್ತಾರೆ ಸರ್, ಋಷಿ ಮೂಲ ನದಿ ಮೂಲ ನೋಡಬಾರ್ದು. ಹೌದು, ಅವರು ಪರ್ಸನಲ್ ವಿಷಯಗಳು ನಾವು ರಿಸರ್ಚ್ ಮಾಡಬಾರ್ದು. ನೀರು ಎಲ್ಲಿಂದ ಬರುತ್ತೆ, ಎಲ್ಲಿಂದ ಯಾವ ಥರ ಬರುತ್ತೆ ನೀವು ರಿಸರ್ಚ್ ಮಾಡಿ ನೀರು ಕುಡಿಯೋಕ್ಕಾಗಲ್ಲ. ಅದು ನದಿನಲ್ಲಿ ಎಲ್ಲ ಬರುತ್ತದು. ಫಿಲ್ಟರ್ ಮಾಡಿ ನೀರು ಕುಡಿತೀರಲ್ಲ ಸರ್, ಆ ಥರ ಋಷಿಗಳು ಹೆಂಗಿರ್ತಾರೆ, ಅವ್ರು ಎಲ್ಲಿ ಊಟ ಮಾಡ್ತಾರೆ, ಅವ್ರ ಪರ್ಸನಲ್ ಲೈಫ್ ಅದೆಲ್ಲ ರಿಸರ್ಚ್ ಮಾಡಬಾರ್ದು. ಅವರಿಂದ ನಮಗೇನು ಬರುತ್ತೆ? ಒಂದು ಡಾಕ್ಟ್ರು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅದನ್ನು ತಗೊಳ್ಬೇಕು. ಅವ್ರ ಪರ್ಸನಲ್ ಲೈಫಲ್ಲಿ ಅವ್ರು ಏನು ಮಾಡ್ಕೊಂಡಿರೋದು ನಾವು ರಿಸರ್ಚ್ ಮಾಡಬಾರ್ದು. ಒಳ್ಳೆಯದನ್ನು ನಾವು ತಗೋಬೇಕು ಅವಾಗ. ಆ ಥರ ಅದಕ್ಕೆ ಹೇಳಿದಾದ್ರೆ ಗುರುಮೂಲ ಋಷಿಮೂಲ ನೋಡಬೇಡ. ನಿಮಗೆ ಬಂದಿದ್ದ ಪರಿಹಾರಗಳನ್ನು ಕರೆಕ್ಟಾಗಿ ಮಾಡಿ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಿ.